ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಹೈನಾ ತಂಡದಿಂದ ತಮಗೆ ಸ್ವಾಗತ. ಹೈನಾ ಚಿತ್ರ ಒಂದು ಪೇಟ್ರಿಯಾಟಿಕ್ ಸಿನಿಮಾ. ನಾನು ಅವ್ರ ಮನೆಗೆ ಹೋಗಿ ಕೇಳಿದಾಗ ನಾನು ನಾರ್ಮಲಾಗಿ ಸಿನಿಮಾ ಯಾವುದೂ ಮಾಡಲ್ಲ, ಬಟ್ ದಿಸ್ ಅ ಸ್ಪೆಷಲ್ ಕೇಸ್ ಐ ಆಮ್ ಡೂಯಿಂಗ್ ಅಂತ ಹೇಳಿದ್ರು. ನನಗೆ ಅದು ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಹೈನಾ ವಿಶೇಷ ಏನಂದರೆ ಇದು ಪೇಟ್ರಿಯಾಟಿಕ್ ಸಿನಿಮಾ ಅಂತ ನನಗೆ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಯಾಕಂದರೆ ಇವತ್ತು ನಾವು ಯಾವ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ನುಸುಳುವಿಕೆ, ಭದ್ರತೆ, ಸುಮಾರು ಸಾಕಷ್ಟು ಈ ಒಂದು ಅಂಶಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಇದನ್ನ ಹೆಂಗೆ ನಾವು ಕೌಂಟರ್ ಮಾಡ್ಬೋದು ಮತ್ತು ಯಾವ ಥರ ಸೊಲ್ಯೂಷನ್ ಇದರಲ್ಲಿ ನಾವು ತೋರಿಸಿದ್ದೀವಿ ಅನ್ನೋದು ಮುಖ್ಯವಾದ ಉದ್ದೇಶ ಈ ಹೈನಾ ಚಿತ್ರ. ಈ ಹೈನಾ ಚಿತ್ರ ನಾವೊಂದು 30 ಡೇಸು R&D ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ, ಇಂಡಿಯನ್ ಸರ್ವೇಲೆನ್ಸ್ ಹೆಂಗೆ ಮಾಡುತ್ತೆ, ಆಮೇಲೆ ಆರ್ಮಿಯವ್ರು ಯಾವ ಥರ ಫಂಕ್ಷನ್ ಮಾಡ್ತಾರೆ, ನಾರ್ಕೆಟಿಕ್ಸ್ ಹೆಂಗೆ ಮಾಡ್ತಾರೆ, ಇದೆಲ್ಲ ನೋಡಿ ಒಂದು ಕತೆ ಮಾಡಿದ್ವು. ನನ್ನ ತಮ್ಮ ಇದಕ್ಕೆ ಸ್ಟೋರಿ ಬರೆದಿದ್ದಾನೆ, ಲಕ್ಷ್ಮಣ್ ಅಂತ. ಸೊ ಇದು 30 ದಿನ ನಾವು ರಿಸರ್ಚ್ ಮಾಡಿ ಆಮೇಲೆ 30 ದಿನ ಶೂಟಿಂಗ್ ಮಾಡಿದ್ವಿ. ಸುಮಾರು ಬೆಂಗಳೂರು, ಇಂಡಿಯಾ, ಬೇರೆ ಬೇರೆ ಲೊಕೇಶನ್ಸ್ಗಳಲ್ಲಿ ಮಾಡಿದ್ವಿ. ಸೊ ಇವತ್ತು ನಾವು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಟ್ರೈಲರು January 31 ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ, ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಮೂಲವಾಗಿ ತೇಜಸ್ವಿ ಸೂರ್ಯ ಅವರೇ ಯಾಕೆ ಅಂತ ಹೇಳಿದ್ರೆ, ಈಸ್ ಎ ವೆರಿ ಯೂತ್ ಐಕಾನ್ ಫಸ್ಟು. ಆಮೇಲೆ ನಮ್ಮ ಬೆಂಗಳೂರಿನ ರೆಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದಾರೆ ಅವರು, ಪ್ಲಸ್ ಇಂಡಿಯಾ ರೆಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವ್ರನ್ನ ಟ್ರೈಲರ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸರ್ ಇದೊಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಇವಾಗ. ಇಲ್ಲಿ ಸರ್ ಸ್ವಲ್ಪ ಈ ಕಡೆಯಿಂದ ಹಾಂ, ಕರೆಕ್ಟ್. ಇವತ್ತು ಹೈನಾ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದೆ. ವೆಂಕಟ್ ಭಾರದ್ವಾಜ್ ಅವರು ಮತ್ತು ಅವರ ತಂಡ ದೇಶಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಿನಿಮಾನ ತಯಾರು ಮಾಡಿದ್ದಾರೆ. ಇದೇ January 31 ಸಿನಿಮಾ ತೆರೆ ಕಾಣ್ತಾ ಇದೆ. ದೇಶದ, ಸಮಾಜದ ಹಲವಾರು ಪ್ರಚಲಿತ ವಿದ್ಯಮಾನಗಳನ್ನು ಜೊತೆಗಿಟ್ಕೊಂಡು ಜನಕ್ಕೆ ಈ ವಿಚಾರಗಳನ್ನು ತಿಳಿಸ್ಬೇಕು, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನಿಮಾ ಇದು. ಸಿನಿಮಾ ಈ ರೀತಿಯ ಸಂದೇಶ ಕೊಡೋದಕ್ಕೆ ಬಹಳ ಒಳ್ಳೆಯ ಮಾಧ್ಯಮ. ಜನಕ್ಕೆ ಎಂಟರ್ಟೈನ್ಮೆಂಟ್ನ ಜೊತೆಗೆ ವಿಚಾರವನ್ನು ಕೂಡ ಮುಟ್ಟಿಸುವಂಥ ಒಂದು ಬಹಳ ಒಳ್ಳೆಯ ಮಾಧ್ಯಮ ಸಿನಿಮಾ. ಅದನ್ನು ಬಳಸಿ ವೆಂಕಟ್ ಅವರು, ಅವರ ತಂಡ ಈ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ತಂದಿದೆ. ಜನ ಈ ಸಿನಿಮಾ ನೋಡಲಿ. ಸಮಾಜದಲ್ಲಿ ನುಸುಳುವಿಕೆ, ಡ್ರಗ್ಸು, ಈ ರೀತಿ ಫೇಕ್ ಐಡಿಗಳನ್ನು ಮಾಡಿಸಿ ಯಾವ ರೀತಿ ಅದರಿಂದ ಸೆಕ್ಯೂರಿಟಿ ಥ್ರೆಟ್ ಆಗುತ್ತೆ, ದೇಶಕ್ಕೆ ಮಾರಕ ಶಕ್ತಿಗಳು ಯಾವ ರೀತಿ ಇದನ್ನು ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿ ಇದ್ರ ಮೂಲಕ ಉಂಟಾಗಲಿ ಅಂತ ಹೇಳಿ ಮತ್ತೊಮ್ಮೆ ಅವರ ತಂಡದ ಪ್ರಯತ್ನಕ್ಕೆ, ಅವರು ಇಷ್ಟೊಂದು ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡಿ ಸಿನಿಮಾ ತೆಗೆದು ಇದನ್ನೊಂದು ಪ್ರೊಡ್ಯೂಸ್ ಮಾಡಬೇಕು ಅನ್ನೋಂಥ ಪ್ರಯತ್ನ ಮಾಡಿರೋದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇನ್ನಷ್ಟು ಸಿನಿಮಾಗಳ ಕಡೆಯಿಂದ ಬರಲಿ, ಜನ ಅದನ್ನು ಸಿನಿಮಾ ಅಭಿರುಚಿ ಇರುವಂಥ ಜನ ಇದನ್ನು ನೋಡಲಿ ಎನ್ನುವಂಥ ಆಶಯ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು. ಒಂದೇ ಒಳ್ಳೆಯ ಸುಸಂದರ್ಭ. ಏಕೆಂದರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾವು ಇದನ್ನು ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗ್ಯಾ ಮತ್ತು ಇನ್ನೊಂದು ಮತ್ತು ಚಿಟಗಾಂವ್ ಇದ್ರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವ್ರನ್ನ ಹೇಗೆ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ. ಯಾಕೆಂದರೆ ಇದು ಬಹಳ ಮುಖ್ಯವಾದಂಥ ಒಂದು ಇಶ್ಯೂ ನಮ್ಮ ದೇಶದಲ್ಲಿ. ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನು ಒಂದು ಏನು ಮಾಡಿದ್ದೀವಿ ಅಂದರೆ ಸರ್, ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ, ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ, ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಅಂದರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ, ಅದನ್ನು ಸಪ್ಲೈ ಮಾಡೋಕ್ಕೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ನ ಯೂಸ್ ಮಾಡ್ತಾರೆ. ಇದು ಸ್ವಲ್ಪ ಕಥಾನಕ ಇರ್ಬೋದು, ಆದರೂ ಕೂಡ ನಾನು 2 ವರ್ಷ ಆಯಿತು ಬರೆದ ಕತೆ, ಬರೆದಂಗೆ ಆಗ್ತಾಯಿದೆ.
ಪ್ರಚಲಿತ ವಿದ್ಯಮಾನಗಳ ಪ್ರಕಾರ ಒಂದು ವಿಷಯ ಒಂದು ವಿಷಯ ನಿಮ್ಗೆ ಹೇಳಬೇಕು, ಇಂಪಾರ್ಟೆಂಟ್ ಮಾಧ್ಯಮದವ್ರಿಗೂ. ನಾನು ಸಿನಿಮಾ ಸೆನ್ಸಾರ್ ಆದಾಗ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ಸೆನ್ಸಾರ್ ಅವರು ಬಾಂಗ್ಲಾದೇಶಿ ಅನ್ನೋ ಪದ ಉಪಯೋಗಿಸ್ಬೇಡಿ ಅಂತ ಹೇಳಿದ್ರು, ರೋಹಿಂಗ್ಯಾ ಅನ್ನೋದು ಉಪಯೋಗಿಸ್ಬೇಡಿ ಅಂದರು. ನಾನು ಹೇಳಿದೆ ಯಾಕೆ ಸರ್, ಇದು ಬೇರೆ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಇದ್ದಾರಲ್ಲ. ಇಲ್ಲ, ಅದು ಕಂಪ್ನಿ ಪ್ರೋಟೋಕಾಲ್ ಇದೆ ಅಂದರು. ಇಲ್ಲ ಸರ್, ಹೆಂಗಾಗತ್ತೆ, ತುಂಬ ಫೈಟ್ ಆಯಿತು ನಮಗೆ ಅವ್ರಿಗೆ. ಆಲ್ಮೋಸ್ಟ್ ನಾನೆಲ್ಲೂ ಪ್ರೆಸ್ಗೆ ಯಾವತ್ತೂ ಹೇಳಿಲ್ಲ, ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಕೊನೆಗೆ ಅದು ಒಂದು 30% ಯೂಸ್ ಮಾಡಿ, 70% ಯೂಸ್ ಮಾಡಿ ಅಂತೆಲ್ಲ ಹೇಳಿದ್ರು. ಸೊ ಇದೊಂದು ಸ್ವಲ್ಪ ವಿಷಾದನೆ ಆಯಿತು ನನಗೆ. ಯಾಕಂದರೆ ನಾವೇನೋ ಒಂದು ರಿಯಲಿಸ್ಟಿಕ್ ಆಗಿ ತೋರ್ಸಕ್ಕೆ ಹೊರಟಾಗ ನಮಗೊಂದು ಸ್ವಲ್ಪ ನಮ್ಮವರೇ ಬಾರ್ ಹಾಕ್ಬಿಟ್ರೆ ಏನೋ ಅಂತ ಒಂದು ಸ್ವಲ್ಪ ಇದಾಯಿತು ನನಗೆ. ಅದನ್ನು ನಿಮ್ಮ ಗಮನಕ್ಕೆ ಒಂದು ತರ್ತಾ ಇದ್ದೀನಿ ನಾನು, ಅದಕ್ಕೋಸ್ಕರನೇ. ಸೊ ಇವತ್ತು ಬಂದು ಇದು ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಆಮೇಲೆ ಇನ್ನೊಂದು ನನ್ನ ಪರ್ಸ್ನಲ್ ರಿಕ್ವೆಸ್ಟು, ನನ್ನ ಪರ್ಸ್ನಲ್ ಅಂದರೆ ಇಡೀ ಭಾರತದ ಚಿತ್ರರಂಗ ಪರವಾಗಿ ನನ್ನೊಂದು ರಿಕ್ವೆಸ್ಟು. ನಮ್ಮ ದೇಶ ಇವತ್ತು ಸಿನಿಮಾ ರಂಗ, ಎಸ್ಪೆಷಲಿ ಭಾರತದ ಸಿನಿಮಾ ರಂಗ ಒಂದು 100,000 ಕೋಟಿ ಲಾಸ್ ಆಗ್ತಾ ಇದೆ. ಯಾಕಂದರೆ ಪೈರಸಿ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಇವಾಗ ಸಿನಿಮಾ ಮಾಡ್ತೀವಿ, ನಾಳೆ ಟೆಲಿಗ್ರಾಮಲ್ಲಿ ಬಂದ್ಬಿಡ್ತಾ ಇದೆ. ಅದನ್ನು ತಾವು ದಯವಿಟ್ಟು ಸಂಸದಲ್ಲಿ ಮಾತಾಡಿ ನಮ್ಮ ಸಿನಿಮಾದವ್ರು ನಾವು ಸ್ವಲ್ಪ ಸೇವ್ ಮಾಡಿದ್ರೆ ಇನ್ನು ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ. ಇದೊಂದು ನಿಮ್ಮ ಕೈಲಿ ಆಗುತ್ತೆ ಅಂತ ನಾನು ಭಾವಿಸಿ ತಮ್ಮ ಒಂದು ಮನವಿ, ಇದು ನನಗೋಸ್ಕರ ಅಲ್ಲ, ನಮ್ಮ ಚಿತ್ರರಂಗದ ಪರವಾಗಿ ಅದಕ್ಕೆ ದಯವಿಟ್ಟು ತಮ್ಮ ಗಮನ ತರ್ತಾ ಇದ್ದೀನಿ. ವಿ ಆರ್ ಆಲ್ ಬ್ಲೆಸ್ಡ್ ಟು ಹ್ಯಾವ್ ವಿತ್ ಯು. ತುಂಬ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತಾವೆಲ್ಲರೂ ಕೂಡ ಬಂದ್ರಿ. ಥ್ಯಾಂಕ್ಸ್ ಹೇಳ್ತಾ ನಾನು ನಮ್ಮ ತಂಡದ ಬ್ರೀಫಾಗಿ ಹೇಳ್ತೀನಿ. ನಮ್ಮ ತಂಡಕ್ಕೆ ಮುಖ್ಯವಾಗಿ ಐ ಅನ್ನೋದು ನಮ್ಮ ನಿಶಾಂತ್ ನಾನಿ. ಈ ಚಿತ್ರದ ಇವ್ರದ್ದು ಫಸ್ಟ್ ಸಿನಿಮಾ ನಿಶಾಂತ್ ನಾನಿ ಅವ್ರದ್ದು. ಮುಂಚೆ ನನಗೆ ಬಬ್ಲು ಶಾ ಅಂತ ಒಂದು ಕೆಂಪಿರುವೆ ಅಂತ ಸಿನಿಮಾಗೆ ಇವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ರು. ಇವಾಗ ಇದು ಈ ಸಿನಿಮಾಗೆ ಫುಲ್ ಟೈಮ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದಾರೆ. ನಿಶಾಂತ್ ಮಾತಾಡಿ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ನಾನಿ ಅಂತ. ಈ ಮೂವಿಗೆ DOP ಆಗಿ ವರ್ಕ್ ಮಾಡಿದ್ದೀನಿ. ಈ ಮೂವಿ ಮಾಡಬೇಕಾದ್ರೆ ಸರು ಎಷ್ಟೊಂದು ಜನ ಅಂದ್ಕೊಂಡಿದ್ರು, ಆದರೆ ನನ್ನ ಚೂಸ್ ಮಾಡಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸರ್. ಯಾಕಂದರೆ ನನ್ನ ಕೈಯಲ್ಲಿ ಆಗಿದ್ದು ಎಷ್ಟು ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ಈ ಮೂವಿನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮ ಎಡಿಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವರು ಎಡಿಟ್ರು ಶಮೀಕ್ ಅಂತ ಹೇಳಿ. ಸೊ ಈ ಸಿನಿಮಾಗೆ ಇವರೇ ಎಡಿಟ್ ಮಾಡಿರೋದು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೆ ಫಸ್ಟು ಈ ಸಿನಿಮಾ ಮಾಡುವಂಥ ತಕ್ಷಣ ನನಗೆ ಬಹಳ ಇಂಟ್ರೆಸ್ಟಿಂದನೇ ಬಂದಿದ್ದು. ನಾನು ಆ್ಯಕ್ಚುಲಿ ಬ್ಯಾಚುಲರ್ ಆಫ್ ವಿಜುವಲ್ ಮೀಡಿಯಾ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಅಂತಲೇ ಒಂದು ಡಿಗ್ರಿ ಮುಗಿಸಿ ನಾನು ಇದರಲ್ಲೇ ಮುಂದುವರಿಸಬೇಕು ಅಂತ ಆಸೆ ಪಟ್ಕೊಂಡು ಬಂದವನು. ಸೊ ಈ ಆಪರ್ಚುನಿಟಿ ಬಂದಾಗ ಈ ಒಂದು ಸಬ್ಜೆಕ್ಟ್ಗೆ ಬಹಳ ಇಂಟ್ರೆಸ್ಟ್ ಆಗಿತ್ತು ನಾನು ಮಾಡಬೇಕು ಅಂತ. ಸೊ ನಾನು ಇವತ್ತು ಒಂದೇ ಹೇಳೋದು, ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಮುಂದೆ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ನನ್ನ ಕಡೆಯಿಂದ ನೀಡ್ತೀನಿ ಅಂತ ಭರವಸೆ ಕೊಡ್ತೀನಿ. ಅದಕ್ಕೆ ಕತೆ ಬರೆದೋದಕ್ಕೆ ಡೈಲಾಗ್ಸ್ ಬರೆದಂತಹ ಲಕ್ಷ್ಮಣ್ ಶಿವಶಂಕರ್ ನನ್ನ ತಮ್ಮ, ಅವನು ಮಾತಾಡ್ತಾನೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇದು ಒಳ್ಳೆಯ ಒಂದು ಅದ್ಭುತವಾದಂಥ ಒಂದು ಕಥೆ. ಯಾಕೆ ನಾ ಬರದೆ ಅಂತಲ್ಲ, ಇದು ಏನು ನಡೀತಾ ಇದೆ ಅದನ್ನೇ ಪ್ರಸ್ತುತಪಡಿಸ್ತಿರೋದು. ಇವಾಗ ಬೇರೆ ಜಾನರ್ ತೊಗೊಂಡ್ವಿ ನಾವು. ಮೊದಲು ನೀವೆಲ್ಲ ನನ್ನ ಕೆಂಪಿರುವೆ ಮೊದಲನೇ ಚಿತ್ರ, ನನ್ನ ಅಣ್ಣನ ಮೂಲಕನೇ ನಾನು ಎಂಟ್ರಿ ಆಗಿದ್ದು ಕತೆ ಬರೆಯೋಕ್ಕೆ. ಇದು 2ನೇ ಚಿತ್ರ ನಮ್ಮದು. ಇದರಲ್ಲಿ ಜಾನರೇ ಬೇರೆ. ಸೊ ಈ ಕಥೆ ಬರೆದ್ರ ಉದ್ದೇಶ ಏನು ಅಂದರೆ, ಎಷ್ಟೋ ವಿಷಯಗಳು ನಮ್ಮ ಸರೌಂಡಿಂಗ್ಸಲ್ಲೇ ಇರುತ್ತೆ, ಏನಾಗ್ತಿದೆ ಅಂತ ನಾವು ನೋಡೋದಿಲ್ಲ. ನಾವು ಜಾಗೃತರಾಗದೆ ಹೋದರೆ ನಮ್ಮ ಮನೆ ಇರ್ಬೋದು, ದೇಶ ಇರ್ಬೋದು, ರಾಜ್ಯ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೋಸ್ಕರ ಜಾಗೃತರಾಗಬೇಕಾದ್ರೆ ನಾವು ನಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು. ಅದೇ ಒಂದು ಇಲ್ಲಿ ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನೀವೆಲ್ಲರೂ ಯಾವಾಗಲೂ ನಿಮ್ಮ ಸಹಕಾರ ಇದ್ದೇ ಇರುತ್ತೆ ನಮಗೆ. ಎಲ್ಲರೂ ಈ ಚಿತ್ರವನ್ನು ನೋಡಿ ಅಂತ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹೇಳ್ತೀನಿ, ನೆನ್ನೆ ಇರಬೇಕಾಗಿದ್ದ ಕಾರ್ಯಕ್ರಮ ಇವತ್ತು ಹಾಕೊಂಡ್ವಿ. ಸುಮಾರು ಜನಕ್ಕೆ ತೊಂದರೆ ಆಗಿದೆ. ಸೊ ನಾನು ಒಂದು ನಿಮಿಷ, ಇವಾಗ ನಮಗೆ ಒಂದು ನಿಮಿಷ ಅಲ್ಲ ಹಿಂದಕ್ಕೆ ಪದ್ಮಶ್ರೀ ವೆಂಕಟೇಶ್ ಅವರು ನಮ್ಮ ಭಾಳ ಸಹಾಯ ಮಾಡಿರ್ತಕ್ಕಂಥ ಸರ್. ಒಂದು ನಿಮಿಷ. ಪ್ರಧಾನಮಂತ್ರಿಗಳಿಂದ ವೆಂಕಟೇಶ್ ಅಂತ ನಮ್ಮ ಆತ್ಮೀಯ ಸ್ನೇಹಿತರು. ಇವತ್ತು ಈ ಕಾರ್ಯಕ್ರಮ ಎಲ್ಲ ಸರ್ ಇಲ್ಲಿ ಸರ್. ಆಮೇಲೆ ಸುಧೀಂದ್ರ ಅವರು ಬನ್ನಿ, ಸಿನಿಮಾ ಟೀಮ್ ಎಲ್ಲ ಸುಧೀಂದ್ರ ಸರ್ ಬನ್ನಿ. ಸುಧೀಂದ್ರ ಜಿ ಬನ್ನಿ.
ಬನ್ನಿ. ಪತ್ರಕರ್ತರ ಪರವಾಗಿ ಮತ್ತು ಮಾಧ್ಯಮ ವರ್ಗದ ಪರವಾಗಿ ನಮ್ಮ ಸುಧೀಂದ್ರ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮಾಡಿದ್ದಕ್ಕೆ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ದಯವಿಟ್ಟು